ಏನಜ್ಜಿ ಮಾತಾಡಬೇಕು ಅಂತಂದ್ರಲ್ಲ? ಅಲ್ಲ ಕನ್ಸೂರಿ, ಅಲ್ಲಿ ಕೆಲಸ ಎಲ್ಲ ಮುಗೀತಾ? ಕೆಲಸ ಮುಗಿಸೋಟೆ ಬಂದಿದ್ದೀರಿ ತಾನೇ ನಿಮ್ಮೂರಿಂದ? ಇಲ್ಲ ಅಜ್ಜಿ, ಇನ್ನೂ ಕೆಲಸ ಏನು ಮುಗ್ದಿಲ್ಲ. ಅಲ್ಲಿ ನೋಡ್ಕೊತಾ ಇದ್ದಾರೆ ಆಳುಗಳು. ಯಾವಾಗ ಹೋಗೋದು ಅನ್ಕೊಂಡಿದ್ದೀರಿ? ನೋಡೋಣ ಅಜ್ಜಿ, ನಾನು ತಿಂಗಳು ತನಕ ಇರ್ತೀವಿ. ಅಪ್ಪನು ಬಂದರೆ ಕರ್ಕೊಂಡು ಹೋಗ್ತೀವಿ. ಇಲ್ಲಾಂದ್ರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಪ್ಪನ ಬಿಟ್ಬಿಟ್ಟು ಇರೋಕ್ಕಾಗೋದಿಲ್ಲ. ಅವಾಗಲೂ ಅಪ್ಪನ ಜೊತೆ ಅಲ್ವಾ ಇದ್ದಿದ್ದು, ಅದಕ್ಕೋಸ್ಕರ ಅಪ್ಪ ಇರ್ತೀನಿ ಅಂದ್ರಲ್ಲ, ಅದಕ್ಕೋಸ್ಕರ ನೀವು ಬಂದ್ವಿ. ಅಲ್ಲ ಕನ್ಸೂರಿ, ನಿಮ್ಮ ಅಪ್ಪ ಇಲ್ಲೇ ಇರ್ತಾನೆ ಕತೆ, ನೀವು ಹೋಗಿ ಅಲ್ಲ ಅಪ್ಪನೇ ಕೈಗೆ ಕೂತ್ಕೊಂಡ್ರೆ ಆದದ? ನೋಡಿದ್ರೆ ನೀನು ಇರ್ತಿರ್ಗಲಿ ಯಾಕೋ ಕಣೆಯ ಹೋಗ್ತಾ ಇಲ್ಲ ಜಾಗ. ಹೊಸಿಯ ಇಳಿ ಬಿಟ್ಕೊಬಿಟ್ಟವ್ರೆ. ಆಮೇಲೆ ಯಾಕೋ ಅಷ್ಟು ನೆಗಿಯಂಗಿಲ್ಲ. ಬಂದಾಗಿದ್ರಲ್ಲ ಕಲಿ ಹಂಗಿಲ್ಲ ಅವರು. ಯಾಕೋ ಕಣೆಯ ಒಂಥರ ಮಂಕಾಗವ್ರೆ. ಅದಕ್ಕೆ ಎಲ್ಲೋ ವಾತಾವರಣ ಇಡ್ಸ್ತಾ ಇಲ್ವೋ ಏನೋ, ಇಲ್ಲ ಊಟ ಗೀಟ, ಆಮೇಲೆ ಕೆಲಸ ಎಲ್ಲ ಇಲ್ಲಿ ಜಾಸ್ತಿ. ಅದಕ್ಕೆ ಇದು ಮಾಡೋದು ಅಂತ. ನೀವು ಅಪ್ಪನ ಕೈಗೆ ಕೂತ್ಕೊಬೇಡಿ, ಇರಿ ಒಂದು 2 ತಿಂಗಳು 3 ತಿಂಗಳು ಇರಿ. ಹೋಗಿ ಅಂತ ಯಾರು ಅನ್ನೋಕ್ಕಿಲ್ಲ. ಅಕಸ್ಮಾತ್ ಹೋಯ್ತೀನಿ ಅಂತ ನಿಮ್ಮ ಅಪ್ಪ ಇಲ್ಲೇ ಇರ್ಬೇಕು ನಮ್ಮ ಜೊತೆಗೆ. ನಮಗೂ ಆಸೆ ಇರೋಕ್ಕಿಲ್ವಾ ಮಗ ನಮ್ಮ ಜೊತೆ ಇರಬೇಕು ಅಂತ? ನೀನು ಆಸೆ ಮಾಡಂಗಿಲ್ಲ. ಅದಕ್ಕೆ ತಾತ ನೀವು ಬಂದ್ಬಿಡಿ, ಎಲ್ಲ ಒಟ್ಟಿಗೆ ಇದ್ರೆ ಆಯಿತು. ನೀವು ನೋಡಿದ್ರೆ ಇಲ್ಲಿ ಜಾಗ ಬಿಟ್ಬಿಟ್ಟು ಬರೋದೇ ಇಲ್ಲ ಅಂತ ಆಟ ಹಿಡಿದು ಕೂತಿದ್ದೀರಾ. ಬನ್ನಿ ಅಲ್ಲಿಗೆ ಎಲ್ಲ ಹೋಗಿ ಅಲ್ಲೇ ಇರೋಣ, ತುಂಬ ಚೆನ್ನಾಗಿರುತ್ತೆ. ಏನು ಜಾಗಕ್ಕಷ್ಟರ ಇಲ್ಲ ಮಲ್ಕೊಳೋಕೆ ಜಾಗ ಇಲ್ವಾ, ಮನೆ ಇಲ್ವಾ? ಇಲ್ಲ ನಾನು ತಂದಾಕ್ತೀನಿ, ಬನ್ನಿ. ನೀವು ಯಾಕೆ ಹಂಗೆ ಆಡ್ತೀರಾ? ತುಂಬ ಚೆನ್ನಾಗಿ ನೀವು ಆರಾಮಾಗಿ ರಾಜರಾಡಿರ್ತಾರ, ಆರಾಮಾಗಿ ಕುತ್ಕೊಂಡು ತಿನ್ಕೊಂಡು ಇರ್ಬೋದು. ಅದು ಬಿಟ್ಬಿಟ್ಟು ಇಲ್ಲಿ ಕಷ್ಟಪಡ್ತೀನಿ ಅಂತ ಅಂತೀರಲ್ಲ ನೀವು. ಬನ್ನಿ ಹೋಗೋಣ. ಇಲ್ಲ ಇಲ್ಲ, ಓ ಚೆನ್ನಾಗಿ ಮಾತಾಡ್ತಿದ್ದಿ ಕನ್ಸೂರಿ. ಬರೋದಾಗಿದ್ದರೆ ಇಸ್ಕಿಸ್ಕೊಂಡಿರ್ತಿದ್ವಾ? ನಿಮ್ಮಪ್ಪ ಆಲಯ ಹಿಂಸೆ ಮಾಡಿಬಿಟ್ಟು ಒಂದು 4 ದಿವಸ ಕರ್ಕ ಹೊಂಟೋದೆ. ನಮಗೆ ಎಲ್ಲೆಲ್ಲಿ ಬಂದ್ಬಿಟ್ವಪ್ಪ, ನಮ್ಗೆ ಆಗೋಗಿತ್ತು. ಅಲ್ಲಿ ಇಡ್ಸಕ್ಕಿಲ್ಲ ನಮಗೆ. ಅಲ್ಲಿ ಜಾಗ ಅದು ಇದು ಯಾವ ಉಣ್ಣೋದು ತಿನ್ನೋದು ಏತದು ಎಲ್ಲ ಒಳಗೆಯ. ನಮ್ಗಂತೂ ಅಪ್ಪ ಅಲ್ಲ ಅಜ್ಜಿ, ಸಪ್ರೇಟ್ ಎಲ್ಲ ಇಲ್ವಾ? ಅಯ್ಯೋ ಇಲ್ಲ ಇಲ್ಲ ಕಣಪ್ಪ, ನಿನ್ನ ತಮ್ಮಯ್ಯ ಬೇಕಾರೆ ನಿನ್ನ ಕಾಲಿಗೆ ಬಿದ್ದು ಬಿಡ್ತೀನಿ. ನಮ್ಮ ಮಾತ್ರ ಕರಿಬೇಡ ಕಣಪ್ಪ. ಏನಾರು ಅಂತ ಹಿಂಸೆ ಗಿಂಸೆ ಆದ್ರೆ ಬೇಕಾರೆ ಒಂದಿಸ್ಬೋ ಹೋಗಿ ವಾಪಸ್ಸಾಗಿ ಬಂದ್ಬಿಡಕ್ಕೆ ಸರಿ. ಇನ್ನು ನಾವಲ್ಲಿಗೆ ಬರಕಿಲ್ಲ ಕಣಪ್ಪ. ಹಂಗೆ ಬರೋದಿದ್ರೆ ನಿಮ್ಮ ಅಪ್ಪನ ಎಣಿಕೆಲಿ ಕರ್ಸ್ಕೊತಿದ್ದ ಹೇಳು? ನಿಮ್ಮ ಅಪ್ಪನ ಎತ್ತಿಕಿತ್ತ ಕರ್ಸ್ಕೊತಿದ್ದ? ಚೆನ್ನಾಗಿ ಮಾತಾಡ್ತಿದ್ದಿ ಕನ್ಸೂರಿ. ನಿಮ್ಮ ಒಬ್ಬನು ಓಸಿಗೆ ಹೋಗೋರ್ಲ ಬಾ ಬಾ ಅಂತ ನಾವು ಬರೋಕಿಲ್ಲ ಅಂದು. ನಿಮ್ಮ ತಾತನಾಗಲಿ ನಾನಾಗಲಿ ಬರೋಕೆ ಆಸೆ ಇಲ್ಲ ಅಲ್ಲಿಗೆ. ಯಾಕೋ ಒಂದಕ್ಕಿಲ್ಲ ಅಲ್ಲಿ ವಾತಾವರಣ ಏನು ಒಂದಕ್ಕಿಲ್ಲ. ಊಟ ಗೀಟ ಏನು ಅದನ್ನು ಗ್ಯಾಸಲ್ಲಿ ಬೇಯಿಸ್ತಿದ್ದೀರಿ. ಆಮೇಲೆ ಅದೆಂಥದ್ದು ಕೂಗ್ತದಲ್ಲ ಕುಕ್ಕರು, ಅದರಲ್ಲಿ ಅಡುಗೆ ಮಾಡ್ಕೊತಿದ್ದೀರಿ. ಆಮೇಲೆ ಸೌದೆ ಒಲೆ ಹಾಕೋಕ್ಕಿಲ್ಲ. ಅದು ಇದು ಹೀಟ್ರು ಪಾಟ್ರು ಹಾಕೊಂಡು ನೀರು ಇಕ್ಕತ್ತಿದ್ದೀರಿ. ಆಮೇಲೆ ಅಚ್ಚುಕಟ್ಟಾಗಿ ಕೈಯಲ್ಲಿ ಉಜ್ಜಿ ಮನೆ ಒರ್ಸೋಕ್ಕಿಲ್ಲ. ಸೊಪ್ಪೆನೆಲ್ಲ ಇಲ್ಲ, ಏನು ನೆಲ ಎಲ್ಲ ಕುಳಾರ್ ಅಂತದೆ. ಅಲ್ಲಿ ನಾವು ಬದುಕಕ್ಕಾಗದ? ಬೇಡ ಕಣಪ್ಪ, ಬೇಡ ಕತೆ. ನೀವು ಹೆಚ್ಚುಕಟ್ಟಾಗಿರಿ. ಅಲ್ಲ ನಿಮ್ಮ ಅಪ್ಪನ ಬರೀ ಹಿರಿ ಕರ್ಕೊ ಹೋಯ್ತೀನಿ ಅಂತ ಕೂತಿದ್ದಿ, ಇರಿಸ್ಬಿಟ್ಟು ಹೋದ್ರೆ ಆಯ್ತಿಲ್ವಾ? ಅವ್ನಿಗೆ ಇಲ್ಲಿ ಆಸೆ, ಇಲ್ಲಿರಕ್ಕೆ ಹೋಯ್ತಿಲ್ಲ, ಅಲ್ಲಿಗೆ ಬರೋಕೆ ಹೋಯ್ತಿಲ್ಲ ಅನ್ನಂಗೆ ಹಾಕುತ್ತದೆ. ಅದಕ್ಕೆ ಅಜ್ಜಿ ಏನು ಮಾಡಬೇಕು ಅಂತ ನನಗೂ ಗೊತ್ತಾಗಿಲ್ಲ. ನೀವು ಹೇಳಿದ್ರು ನೀವು ಯಾಕೋ ಅರ್ಥನೂ ಮಾಡ್ಕೋತಾ ಇಲ್ಲ ಅಜ್ಜಿ. ನೀವು ಬಂದುಬಿಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಪ್ಪನಿಗೋಸ್ಕರ. ಅಲ್ಲಿ ತುಂಬ ಕೆಲಸ ಇದೆ, ಎಲ್ಲನೂ ಬಿಟ್ಬಿಟ್ಟು ಬಂದಿದ್ದೀನಿ. ಆಮೇಲೆ ಅಲ್ಲಿ ಯಾರಿಗಾದ್ರೂ ನೋಡ್ಕೊಳಕ್ಕೆ ಹೇಳಿದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ ಅಜ್ಜಿ. ಇವಾಗ ಎಲ್ಲ ಬರೀ ಮೋಸ, ಅದು ಇದು ದುಡ್ಡೆಲ್ಲ ತಿಂದಾಕ್ಬಿಡ್ತಾರೆ. ನಂಬೋಕ್ಕಾಗೋದಿಲ್ಲ ಯಾರನ್ನೂ. ಪರವಾಗಿಲ್ಲ, ಅವ್ರು ಕೇಳಬೇಕು ಅಂದರೆ ತಕ್ಕ ಮಟ್ಟಿಗೆ ಓಕೆ, ಅಲ್ಲಿರೋ ಮ್ಯಾನೇಜರು. ಆದ್ರೂ ನಾವು ಅಲ್ಲಿ ಪರ್ಮನೆಂಟಾಗಿಲ್ಲ ಅಂತ ಗೊತ್ತಾದರೆ ಏನು ಮಾಡ್ತಾರೆ ಅಜ್ಜಿ? ನೀವೇ ಹೇಳಿ. ಅಯ್ಯೋ ಇಲ್ಲ ಕತ್ತೀರಪ್ಪ, ಇಲ್ಲ ಕತ್ತೀರು. ನೀನು ಇಲ್ಲಿ ಇರುವನಕ್ಕಿಲ್ಲ ಕತೆ. ಬಾಳಾಡ ಬದುಕಾಡ ಮಕ್ಕಳನ್ನ ಬಾಳ್ ಮುಚ್ಕೊಂಡು ಹೊಟ್ಟಿಲೆ ಫಾಣೆಲೆ ಕುತ್ಕೊಳಕ್ಕದ ಅಚ್ಚುಕಟ್ಟಾಗಿ. ದುಡಿಯೋ ಟೈಮಲ್ಲಿ ದುಡ್ಕೋಬೇಕು, ಆಮೇಲೆ ಕುತ್ಕೊಂಡು ದುಡ್ಬೇಕು ರಾಜರಂಗೆ. ಹೋಗುವಂತೆ ಇರು, ಯಾರು ತಲೆ ಕೆಡ್ಸ್ಕೊಂಡ್ರು. ನೀನು ಹೇಳ್ತಿರು ಹಂಗೆ ಹೇಳ್ತಿದ್ರು. ಇಲ್ಲಿ ಇರೋಕ್ಕಾಯ್ತಿಲ್ಲ ಅಜ್ಜಿ ಹೋಗೋದ ಅಂತ. ಸರಿ ಕಣ್ರವ ಹೋಗಿವ್ರಿ ತಗೊಳ್ಳಿ, ಇಲ್ಲೇನು ಮಾಡಿರಿ ಅಂತ ಅಂದೆ. ಭಾರಿ ಖುಷಿಯಾಗಿರ್ಬೇಕು ಈಗ. ಆದ್ರೂ ಅಜ್ಜಿ ಅವ್ರು ಅಷ್ಟು ಕೆಲಸ ಮಾಡಿಲ್ಲ ಇಲ್ಲಿವರೆಗೂ. ಎಲ್ಲನೂ ಹಾಳ್ಗಿಲ್ ಮಾಡ್ಕೊಳ್ಳೋರು, ಮಧ್ಯೆ ಅಡುಗೆಯನ್ನು ಮಾಡ್ಕೊತಿದ್ರು ಅಷ್ಟೇ. ಪಾತ್ರೆ ತೊಳ್ಕೊಳ್ಳೋರು, ಅಡುಗೆ ಮಾಡ್ಕೊಳ್ಳೋರು, ಏನು ಕೆಲಸ ಮಾಡ್ತಿರ್ಲಿಲ್ಲ. ನೀವು ನೋಡಿದ್ರೆ ಇಷ್ಟೊಂದರಿಗೆ ಕೆಲಸ ಕೊಟ್ಬಿಟ್ರಲ್ಲ. ಅಯ್ಯೋ ಹಿರಪ್ಪ ಹಿರೋ, ನಮ್ಮ ಕಾಲದಲ್ಲಿ ಇವ್ರು ಮಾಡೋ ಕೆಲಸ ಏನು? ಅಯ್ಯೋ ಏನು ಎಲ್ಲ ಕೆಲಸ ನಾವೇ ಮಾಡ್ಬೇಕಾಯ್ತು ಕತೆ. ನಮ್ಮ ಕಾಲಕ್ಕೆ ಏನೋ ಹೋಗಿದ್ಕೆ ಮಾಡ್ಕೊಂಡ್ರೆ ಇವ್ರದ್ದು ಏನು ಕೆಲಸ ಅಲ್ಲ ಕತೆ. ಇಷ್ಟು ಮಾಡಿಲ್ಲ ತಿನ್ಸ್ರಿ ಏನು ಕತೆ? ಏನು ಹಂಗೆ ಕೂಸ್ಕೊ ಕೂತ್ಕೊಳಕ್ಕದ? ಸುಮ್ಮನಿರು, ಕಲೀರಿ. ಇನ್ನೊಂದು 15 ದಿವಸ ಇರು, ಎಲ್ಲ ಕೆಲಸ ಕಲ್ತ್ಕೊತಾರೆ. ಅಲ್ಲೋ ಕೆಲಸ ಮಾಡಿಸ್ಕೊಳ್ಳುವಂತೆ. ಹಾಳಿದ್ರೆ ಏನು ದುಡ್ಡು ಕೊಟ್ಟಿರಿ, 15 ಮಡಿಕೊಳಕ್ಕಾಯ್ತಿಲ್ವಾ? ಅದು ಬೇರೆ ಹುಚ್ಚ. 4 ಜನ 5 ಜನವ ಕೆಲಸ ಇಲ್ಲದೆ ಪಾರ್ಟಿ ಮನೆ ಕಟ್ಕೊಂಡು ಕೆಲಸಕ್ಕೆ ಹಾಳಿದ್ರೆ ದುಡ್ಡು ಕೊಡಬೇಕು, ಕಟ್ಟಕ್ಕೆ ಬೇರೆ ದುಡ್ಡು, ಎಲ್ಲಕ್ಕೂ ದುಡ್ಡು. ಎಷ್ಟು ಬೇಕು ಅಷ್ಟು ಮಡಿಕೊಂಡು ಜೀವನ ಮಾಡೋಕ್ಕಾಯ್ತಿಲ್ಲ ನಿಮಗೆ. ಯಾರಿದ್ರಿ ಮನೇಲಿ? ಅಲ್ಲ ಇವನು ಯಾಕೆ ಕಿರ್ಸ್ತಾ ಕೂತಿದ್ದಾನು? ಏನ್ಲ ಬಾಯ್ಲಿ. ಏನ್ಲ ಯಾಕಂಗ್ ಕಿರ್ಸ್ಕತ್ತಿದ್ದಿ? ಏನಾಯ್ತು? ಗೊತ್ತಾಗಿಲ್ವಾ ನಿಮ್ಗೆ? ಬೇಲಿ ಯಾಕಿವ್ನಿ ಅಲ್ಲೆಯ ತನಕರನ್ನೆಲ್ಲ ಓಡಾಡ್ಸ್ಕೊಬತ್ತಿದ್ಯಲ್ಲವ ನೀನು? ಯಾವಾಗ ಹೋದಾರ ಇವರು? ಯಾಕ್ಲಾ ಯಾವಾಗ್ಲಾರು ಹೋಯ್ತಾರ ತಕೊ. ನಿನ್ಗೆ ಯಾಕದು? ಓ ಚೆನ್ನಾಗದೆ. ಅದು ಕೇಳಕ್ಕೆ ಇಷ್ಟಾಗ ಬಾಯ್ ಬಿಟ್ಕ ಬಂದೆ. ನಿನ್ ಬಾಯ್ ಬಿಡೋದು ನೋಡಿ ನಾನು ಏನೋ ಹರ್ಕೊಂಡೆ. ಅಲ್ಲಕನವ ಒಂಚೂರು ಗೊತ್ತಾಗಿಲ್ವಾ? ಈ ಮನೆ ನನ್ನ ಹೆಸರು ಬರ್ಕೊಡು ಅಂತ ನಿನ್ನ ಹೆಸರು ಕೇಳೋದು ಕೇಳಿ ನಂಗೆ ಸಾಕಾಯ್ತಲ್ಲ. ನನ್ನ ಹೆಸರು ಬರ್ಕೊಡು, ಇರೋದನ್ನೆಲ್ಲ ಅವರೇ ಮಾಡ್ಕೊಂಡು ಅವರೇ ಉಳ್ಳಿ ತಕೋ. ಅಲ್ಲ ದೊಡ್ಡಪ್ಪ, ಇದೇನು ಈ ಥರ ಮಾತಾಡ್ತಿರಲ್ಲ? ನೀ ಬಾಯಿ ಮುಚ್ಕೊಂಡು ನಿಂತ್ಕೊಬಿಡು ಸುರಿ. ನೀನು ದೊಡ್ಡವ್ರು ಮಾತಾಡೋತ್ತ ನಿಮ್ಮ ಮಧ್ಯದಲ್ಲಿ ಬಾಯಿ ಹಾಕಕ್ಕೆ ಹೋಗ್ಬಾರ್ದು ಹಂಗೆ. ಏನ್ಲ ನಿನ್ ಕತೆ? ಆಗ್ಲಿಂದ ಸುಮ್ಮನಿದ್ದಲ್ಲ, ಈಗೇನ್ಲ ಒಂದು 3 ದಿವಸ ಬಂದವ್ರೆ ತರ್ಕೊಂಡಿರಕ್ಕಾಗಲ್ಲ.
ಹೊಟ್ಟೆ ಹುರಿ ಬಂದ್ಬಿಡ್ತೇನೆ ನಿನಗೆ. ನಿನ್ಗೆಲ್ಲ ಕೊಟ್ಟಾರು ಕೊಟ್ಟಿಲ್ವಲ್ಲಿ ಊರಲ್ಲಿರೋ ಮನೆ ಕೊಟ್ಟಿವಿ. ಅದು ಅಲ್ದನೇ ಎಲ್ಲರಿಗಿಂತ ಹೆಚ್ಚಾಗಿ ನೀನು ಕೊಟ್ಟಿವಿ. ಇನ್ನೇನ್ ಬೇಕು ನಿನ್ಗೆ? ಹೋಗಿ ಅದನ್ನೇ ಮಾಡ್ಕೊಂಡು ಉಣ್ಣು. ಬೇಕಾಗಿಲ್ಲ ಕತೆ ನಮ್ಗೆ ಮನೆ ಬಿಟ್ಕೊಡಿ ಅಷ್ಟೇ. ಅಲ್ಲ ದೊಡ್ಡಪ್ಪ ಏನು ಮಾತಾಡ್ತಾ ಇದ್ದೀರಾ ನೀವು? ಇದು ನಿಮಗೂ ಮನೆ ಕೊಟ್ಟಿದ್ದಾರಲ್ವಾ? ಇದು ನಮ್ಮ ಮನೆ, ಇದು ಯಾಕೆ ಹಿಂಗೆ ಆಡ್ತೀರಾ? ಬಿಡಿ, ಇದೊಂದು ಮನೆನಾದ್ರೂ ಇರಲಿ ನಮಗೆ. ಎಲ್ಲನೂ ಬೇಕು ಬೇಕು ಅಂತೀರಲ್ಲ. ಹಳ್ಳಿಲಿ ತಾತದೊಂದು ಮನೆ ಇದೆ ಅಂತ ಹೇಳ್ಕೊಳಕ್ಕೆ ಒಂದು ಮನೆ ಆದ್ರೂ ಬೇಡವಾ? ಚೆನ್ನಾಗಿರೋ ಮನೆ, ಊರೊಳಗಿರೋ ಮನೆ ನಿಮ್ಗೆ ಕೊಟ್ಟಿದ್ದಾರೆ, ಇದನ್ನು ನಿಮಗೆ ಕೊಡೋಕ್ಕಾಗುತ್ತಾ? ಅದೆಲ್ಲ ನನಗೆ ಗೊತ್ತಿಲ್ಲ ಕತೆ. ಯಾವಾಗ ಬರ್ಕೊಟ್ಟಿಯವ? ಇಲ್ಲ ಅದಕ್ಕೆ ಒಂದೊಂದಾಗ ಜಗಳ ಕರ್ಕೊಬತ್ತಿದ್ದಿಲ್ಲ. ಏನಾಗಿದ್ದು ನಿನಗೆ? ತಲೆಗೆಲ್ಲ ಕೆಟ್ಟೋಗ್ಬಿಟ್ಟಿದ್ದದ. ಒಂದೊಂದಾಗ ಜಗಳ ಕರ್ಕೊಬತ್ತಾ ಕೂತಾವನೆ. ಅಲ್ಲ ಆ ದಿಂಡು ಹೊಡೆದಾಕಿರ ಅವ್ರು ಯಾರು? ಯಾಕೆ ಹೊಡೆದಾಕಿದ್ರಿ ದಿಂಡ? ದಿಂಡ ಯಾಕೆ ಹೊಡೆದಾಕರು? ನೀರು ಒಬ್ಬರಾಕೆ ಎಲ್ಲ ಬರ ನೀರ್ನೆಲ್ಲ ನೀನೇ ತಡ್ಕ ಕೊಡ್ಕೊಂಡ್ರೆ ಇಲ್ಲಿ ಬೆಳೆಗಳಿಗೆಲ್ಲ ಏನ್ ಮಾಡೋದು? ನೀರೇ ಒಳ್ಳೆ ಚೆನ್ನಾಗದೆ. ಯಾಕ್ಲೆ ಏನು ನಿನ್ನೋದ್ಲ ತಗೊಂಡಿದ್ದಾವೆ ಕಾವಲಿ ನೀರ್ ಕತೆ ಬಿಡೋದು? ಕಾವಲಿದಾರು ಆಗ್ಲಿ ಏನಾದ್ರು ಆಗ್ಲಿ ನನ್ನ ಜಾಗದಿಂದ ಬರೋದೆಲ್ಲ ನನ್ನದೇ. ನೀವೇನಿಗೆ ತಡ್ಕೋಬೇಕು? ನೀವೇನಕ್ಕೆ ಅದನ್ನ ಕಿತ್ತಾಕ್ಬಿಟ್ಟು ನಿಮ್ ತಗೋಬೇಕು? ಬೇಕಾಗಿಲ್ಲ ಕತೆ. ಈಗ ಮೊದಲು ಅದನ್ನ ದಿಂಡ ಹಾಕ್ತೀನಿ, ಆಮೇಲೆ ಏನಾದ್ರೂ ಸುಮ್ಮನಿರು. ಏನೋ ನಾವೇನೋ ನಿಂತಕ್ಕೇನೋ ನೀರು ಬತ್ತಿಲ್ಲ ಕತೆ. ಏನೋ ಮೋಟ್ರು ಕೆಟ್ಟೋಗದೆ ಕತೆ. ರೆಡಿ ಮಾಡಿಸ್ತೀವಿ, ಒಂದು ವಾರ ಬೈತಾಯ್ತದೆ ಬರೋದು ಅಂತಂದ್ರೆ ಅದಕ್ಕೆಯ ಅವ್ರು ಬರೋ ಗಂಟ ಕತೆ. ಆಮೇಲೆ ದಿಂಡ ಹಾಕ್ತೀವಿ ಕತೆ. ಏನು ಕಂಡವ್ರ ಗಡಕ್ಕಿಲ್ವಂಗ ಆಡ್ತಿದ್ಯಲ್ಲ ನೀನು? ಏನಾಯ್ತು ನಿನ್ಗೆ? ಕಂಡವ್ರ ಗಡಂಗೆ ಆಡ್ತಿದ್ಯಲ್ಲ ನೀನು? ಚೆನ್ನಾಗದೆ ಒಳ್ಳೆಯ ರೆಡಿ ಮಾಡಿಸಿದ್ಮೇಲೆ ಯಾರ ಕಂಡ್ರು ಸುಮ್ಮನೆ ಇವಾಗ ಅತ್ತಾಗಿ ಕಾವಲಿಗೆ ತೆಗೆದು ಬಿಡ್ತೀವಿ. ಅದನ್ನೇ ನಮ್ಮ ಹೊಲಕ್ಕೆ ಕಂಡ್ರೆ ಏನದಲ್ಲ ಯಾಕ್ಲಂಗಾಡಿ ನೀನು? ಅಲ್ಲ ಇಷ್ಟು ಕರ್ಬಲ ಆಡ್ತಿದ್ಯಲ್ಲ ತಮ್ಮನಿಗೆ. ಆಗ್ಲಿದ್ದವ 1 ರೂಪಾಯಿ ಇಸ್ಕೊಂಡಿಲ್ಲ, 1 ಪೈಸಾ ಇಸ್ಕೊಂಡಿಲ್ಲ. ಬೆಳೆದಿದ್ದು ಮಟ್ಟಿದ್ದು ಎಲ್ಲನೂ ನೀನು ಹಾಕ ಉಂಡೆ, ಎಲ್ಲ ನೀನೇ ಮಾಡ್ತೆ. ಈಗ ಏನೋ ಒಂದು 4 ದಿವಸ ಬಂದವ್ರೆ ಅಂತ ಸೋರ್ಸಕಾಯ್ತಿದ್ವಲ್ಲ, ಯಾರಲ್ಲ ಹಿಂಗೆ ಬಿಟ್ಟಾರು? ಆಗ್ಲಿಂದವ ಆಗ್ಲಿಂದ 1 ರೂಪಾಯಿನೂ ನೀನು ಇವ್ರಿಗೆ ದಕ್ಸಿಲ್ಲ. ಎಲ್ಲ ನೀನೇ ಮಾಡ್ಕೊಂಡಿದ್ದಿ. ಇವನು ದೊಡ್ಡಪ್ಪ ಉಡ್ಲಿ ಅಂತ ನಾವು ಅಣ್ಣ ಉಂಡ್ಲಿ ಅನ್ಕೊಂಡು ಸುಮ್ಮನೆ ಅವ್ರೆ. ಇವ್ ನೋಡ್ರಿ ಈಗ ಜಗಳ ಕೆಕ್ಕ ಬಂದವನೇ. ಜಗಳವ ಒಲ ಮಾಡ ಕೆಲಸ ಇದ್ರೆ ಮಾಡು. ಇದು ಇಂಪಾರ್ಟೆಂಟ್ ಕೊಟ್ಟಿವಿ ತಾನೆ. ಅದು ಹಲ್ದನೆಯ ಧಾತ್ ಆಡ್ತಿದ್ಯಲ್ಲ ಅಣ್ಣ ತಮ್ಮದ್ರ ಜೊತೆ ಚೆನ್ನಾಗಿರ್ತಾನೆ. ಸಂಡೆ ಗಂಟೆ ಅದು ಇದು ಸಣ್ಣ ಪುಟ್ಟ ಹುಲ್ಲು ಕಡ್ಡಿ ಅವಕ್ಕೆಲ್ಲ ಜಗಳ ಕರ್ಕ ಬತ್ತಿದ್ಯಲ್ಲ. ಅಲ್ಲ ಚಿಕ್ಕಪ್ಪ, ಇದು ಯಾಕೆ ಹಿಂಗೆ ಆಡ್ತೀರಾ? ಬಿಡಿ, ನಾವು ದಿಂಡ ಹಾಕೋತೀವಂತೆ. ದಿಂಡ ಹಾಕೊಳ್ಳೋದ್ರ ಮೇಲೆ ಇರ್ಲಿ, ಮನೆ ಖಾಲಿ ಮಾಡಿ ಅಷ್ಟೇ. ಜಾಡ್ಸು ಅದ್ಬಿಡ್ತೀರಿ ಸೂಳೆ ಮಗನೇ. ಅಲ್ಲ ಹೂವು ಅಪ್ಪ ಅಂತ ಕಷ್ಟ ಸುಖ ನೋಡಕ್ಕಿಲ್ಲ. ಈಗ ಬಂದವ್ರೆ ಮನೆ ಬರ್ಕೊಡು ಅಂತ ಕೊಯ್ಸಾಗಿದ್ರು. ಏನಿಲ್ಲ ನಿನ್ ಕತೆ? ಊರೊಳಗೆ ಮನೆ ಇಲ್ವಾ? ಹೋಗೋದಲ್ಲಿ ಹಿರೋಗು ಎಂತ ಮನೆ ಬರ್ಕೊಟ್ಟಾರ ನಿಂಗೆ? ಇವ್ನು ಗಿರೋದೆಲ್ಲ ಬರ್ಕೊಟ್ಬಿಟ್ಟು ತಿರುಪೆ ತಗೋತೀವಿ. ತಿರುಪೆಯ ಅಲ್ಲ ದೊಡ್ಡಪ್ಪ, ಇದೇನು ಈ ಥರ ಮಾತಾಡ್ತಿರಲ್ಲ? ಅವಾಗಲೆಲ್ಲ ಇದು ನಿಮಗೆ ಮನೆ ಅಂತ ಹೇಳ್ಬಿಟ್ಟು ಏನೋ ಇದ್ರೆ ಇವಾಗೇನೋ ಇದ್ದಕ್ಕಿದ್ದಂಗೆ ಒಂದೇ ಸಲ ಬಂದ್ಬಿಟ್ರಲ್ಲ. ಇಲ್ಲ ದೊಡ್ಡಪ್ಪ, ಈ ಮನೆ ಅಂತ ನಾವು ಬಿಟ್ಕೊಡಲ್ಲ. ನಾವು ಅವಾಗಲಿಂದ ಇಲ್ಲಿಗೆ ಬಂದಾಗಲೆಲ್ಲ ಇಲ್ಲೇ ಉಳ್ಕೊಂಡು ಇಲ್ಲೇ ಇರ್ತಿದ್ದೋ. ನೀವು ಹೋಗಿ ಅಂತ ಈ ಥರ ಮಾತಾಡ್ತಿರಲ್ಲ. ಇಲ್ಲ, ನಾವು ಈ ಮನೆ ಮಾತ್ರ ಬಿಟ್ಕೊಡೋದಿಲ್ಲ. ಯಾಕೆ ಬಿಟ್ಕೊಡ್ಬೇಕು? ನಿಮಗೂ ಊರೊಳಗಿದೆ ಅಲ್ವಾ? ಅದು ಬಿಟ್ಬಿಟ್ಟು ನೀವು ಬಂದು ಈ ಥರ ಜಗಳ ಮಾಡಿದ್ರೆ ಅದು ಸರಿ ಹೋಗುತ್ತಾ? ಇದು ಯಾಕೆ ಈ ಥರ ಆಡ್ತಾ ಇದ್ದೀರಾ ನೀವು? ನೀವೇನಪ್ಪ ದುಡ್ಡಿರೋರು ಇಷ್ಟ ಬಂದಂಗೆ ಮಾಡ್ತಿದ್ದೀರಿ, ಇಷ್ಟ ಬಂದಂಗೆ ಆಡ್ತಿದ್ದೀರಿ ಕತೆ. ದುಡ್ಡಿರೋರು ನೀವು, ದುಡ್ಡಿರೋರ ಜೊತೆಗೆ ನಾವು ಆಡಕ್ಕದ ಅವ ಅಂತ ದುಡ್ಡದು ಏನ್ಬಿಟ್ಟು ನೀನು ಅವನಿಗೆ ಸಪೋರ್ಟ್ ಮಾಡ್ತಾ ನಿಂತ್ಕೊ. ನೀನು ಮಗನಿಗಿಂತವ ಅವನೇ ಹೆಚ್ಚಾಗೋದ ನಿನಗೆ. ಸಂದೆ ಗಂಟ ಕಿರಿಯವನು ಅಂದ್ಬಿಟ್ಟು ಎಲ್ಲಕ್ಕೂ ಅವನಿಗೆ ಒರ್ಸಿ ಮಾಡಿದೆ ನೀನು. ಮುಚ್ಕೊಂಡು ನಿಂತ್ಕೊ ನೀನು. ಕಿರಿಯವನು ಅಂತಾನೆ ಅಲ್ಲಕಲ್ಲ. ಕಿರಿಯವನು ಅಂದ್ಬಿಟ್ಟು ನೀನು ಏನು ಮಾಡಿನು? ಆಗ್ಲಿಂದ ಗೇದು ನಿನ್ಗೆ ಹಾಕ್ತೆ. ಮನೆ ಹಿಂದೆ ಆಚೆ ಹಾಕೋದ್ರಿ ಗಂಡ ಹೆಡ್ತಿರು ಮಕ್ಕಳೆಲ್ಲ ಸೇರ್ಕೊಂಡು ದೊಡ್ಡ ಮಗ ಅಂತ ಮಾಡಿ ನಿಮ್ಮ ಜೀತ ಎಲ್ಲ ನಿಮ್ಮ ಅಪ್ಪ ನಾನು ಮಾಡಿದ್ಕೆ ಸರಿಯಾಗಿ ಮಾಡಿದ್ರಿ. ಇಲ್ಲಿ ಬಂದು ನಾವು ಇಲ್ಲಿ ಉಳ್ಕೊಂಡೇವಿ, ಇಲ್ಲೂ ನೆಮ್ಮದಿ ಕೊಡೋಕ್ಕಿಲ್ಲ. ನಿಮ್ಮಂತ ಮಕ್ಳಿದ್ಬಿಟ್ರೆ ಮಾತ್ರವ ಅಪ್ಪ ಅಮ್ಮ ಆದವರು ಸರಿಯಾಗಿ ಉಣ್ಣದೆಯ. ಇಲ್ಲಕಲ್ಲ, ನಾನು ಈ ಮನೆ ಅಂತ ಬರ್ಕೊಡಕ್ಕಿಲ್ಲ. ಅರ್ಥ ಆಯ್ತಾ? ಇರೋ ಮನೆ ನಾವು ನಿನಗೆ ಬರ್ಕೊಡ್ತಾರೆ. ಕಲ್ಸ್ಬಿಟ್ಟಾರ ಹೋಲ ಚೆನ್ನಾಗಿರ್ತಾನೆ. ಇಲ್ಲಿ ಬಂದ್ಬಿಟ್ಟು ಒಳ್ಳೆ ನಾಟ್ಕೋವ ಮನೆ ಬರ್ಕೊಡ್ಬೇಕಂತೆ. ಮನೆಯ ಎಂತ ಅದಗೆಲ್ಲ ಕೆಟ್ಟೋಗಿದ್ದದ? ತಲೆ ಕೆಟ್ಟೋಗಿದ್ದಲ್ಲ. ಅಯ್ಯೋ ಪಾಲಂಚುವಾಗ ಏನಂದೆ ನನಗೆ ಅದೇ ಮನೆ ಸಾಕು, ಈ ಮನೆ ಬೇಡ ಅಂದೆ ತಾನೆ. ಮನೆ ಬಿಟ್ಬಿಟ್ಟು ಇಲ್ಲಿಗೆ ಬಂದ ತಾನೆ. ಏನು ನಿನ್ನ ಕತೆ? ಜಾಸ್ತಿ ನೀನು ಮಾತಾಡ್ಬೇಡ. ಹೋಗಿ ನೀನು. ಅಲ್ಲಿ ಏನು ಮಾಡೋಕ್ಕದು? ಅಲ್ಲಿ ಇಷ್ಟ ಆಗ್ಲ ಅದೇ ಅದನ್ನ ಇಬ್ರು ಹಂಚಿದ್ರೆ ಎಷ್ಟು ಆಗ್ಲಾ ಬಂದದ್ದು ನನ್ನ ಮಕ್ಳಿಗೆ ಸಾಕಾಗಿಲ್ಲ. ಕೊಡು ಇದೊಂದು ಅದೊಂದು ಕೊಡ್ತೀನಿ ಕತೆ. ಅವ್ರಿಗೇನು ಸಿಟಿಲಿ ಮನೆಗೇನ ಇಲ್ವಾ? ಅದನ್ನು ಕಷ್ಟಪಟ್ಟು ಸಂಪಾದನೆ ಮಾಡಿ ಕಟ್ಕೊಂಡ್ರದು. ಏನು ನಾನೇನು ಕೊಟ್ಟಿತ್ತಿಲ್ಲ. ನಾನು ಆಸ್ತಿ ಮಗನ್ಗಂದ್ಬಿಟ್ಟು ಪಾಲು ಬೇಡವಾ? ಹೋಲ ಮರ್ಯಾದೆಯಿಂದ ನೀನು ಗೇ ಸಂಪಾದನೆ ಮಾಡ್ಲಾ? ನೀನು ಹೊಚ್ಕಟ್ಟಾಗಿರ್ಲ? ಧಾತ್ ಕಟ್ ಆಡ್ತಿದ್ಯಲ್ಲ, ಧಾತ್ ಕಟ್ಟನ ಮಗನೇ ಕಡ್ದೋಲ. ಅಲ್ಲ ನೋಡಿ ಹೆಂಗೆ ಬಂದಿದ್ದಾನು ಇವ್ರು. ಬಂದ್ಬಿಟ್ರಲ್ಲ ನೆಂಟ್ರು ಮನೆಗೆ, ಇನ್ನು ಮೈ ಕೈಯೆಲ್ಲ ಹುರಿ ಎತ್ಕೊಬಿಡ್ತು. ಆ ಸೌಸ್ ನಡ್ದವನು ಹಿರಿ ಮಗ ಅಂತ ಎಲ್ಲನೂ ಮಾಡಿ ಸಾಕಾಯ್ತು. ಪಾಪ ನನ್ನ ಮಗ ಕಿರಿ ಮಗ ಎಲ್ಲನೂ ಇವನಣ್ಣ ನೀನೇ ಮಾಡಿಕೊ, ಬೆಳೆಯಲ್ಲಿ ಬಂದಿದ್ದ ನೀನೇ ಮಾಡಿಕೊ, ಎಲ್ಲ ನೀನೇ ಮಾಡುವಂತ ಆಗ್ಲಿಂದ ಬಿಟ್ಟ. ನಾವು ಕಷ್ಟಪಟ್ಟು ಅವ್ನ ಮನೇಲಿ ಜೀತ ಮಾಡ್ದೋ. ಈಗ ನಮಗೆ ಹೈಕಿಲ್ಲ ನಿತ್ಕೆ ಮನೆಯಿಂದ ಹಾಕಿದ್ರು. ಈಗ ಈ ಮನೇನು ಕೊಟ್ಬಿಡ್ಬೇಕಂತೆ. ಹೆಂಗೆ ಕೇಳ್ತಿದಾರೆ ನೋಡಿ. ನಾವು ಅದಕ್ಕೆ ಅವರು ಊರಲ್ಲಿ ಮನೆ ಇದೆ ಅಂತ ಹೇಳ್ತಾ ಕೂತವನೆ. ಊರಲ್ಲಿ ಮನೆ ಇದೆ, ಅವ್ನು ಕಷ್ಟಪಟ್ಬಿಟ್ಟು ಹಗಲು ರಾತ್ರಿ ಅಂದನೇ ದುಡ್ದು ಜೀತಪತ ಮಾಡಿ ಏನೋ ಮನೆ ಕಟ್ಕೊಂಡವನೆ. ಅವ್ನು ಮನೆ ಕಟ್ಕೊಂಡವನೆ, ಅವ್ನು ಸಂಪಾದನೆ ಮಾಡೋನೆ ಅಂದ್ಬಿಟ್ಟು ಇವ್ರಿಗೆ ದಾರಿ ಹೇರ್ಕೊಟ್ಬಿಡ್ಬೇಕಾ? ಆಸ್ತಿ ಪಾಸ್ತಿ ಎಲ್ಲನೂ ನೋಡಿ ಹೇಗೆ ಮಾತಾಡೋನು. ಯಾರಿಗಾದ್ರೂ ಹುಚ್ಚತ್ತಕ್ಕಿಲ್ವ ಹೇಳಿ ಈ ಥರ ಮಾತಾಡಿದ್ರೆ? ಭಾರಿ ಹಾಡ್ತಾರೆ ಮಾತ್ರ ಇವನು. ಆಡ್ತವೆ ಸರಿಯಾಗಿ ಮಾಡ್ತೀನಿ ರೀ. ನೋಡಿ ನಮ್ಮ ಸೂರಿಗೇನು ಕೊಡೋದು ಬೇಡವಾ? ಪಾಲ ಇರೋದು ಮೊಮ್ಮಗ ಅಲ್ಲ. ಅವನಿಗೆ 2 ಗಂಟೆ ಇಕ್ಲವೆ. ಆ 2 ಗಂಟೆ ಇಕ್ಲವೆ ಅಂದ್ಬಿಟ್ಟು ಇದೊಂದು ಮನೆ ಕೊಡೋಕೋದ್ರೆ ಇವ್ನು ತಮ್ಮನ ಮಗ ಅವನೇ ತಾನೆ. ಅವ್ನಿಗೇನು ಮಾಡೋನು? ಚೆನ್ನಾಗಿ ಮಾತಾಡ್ತಾವನೆ ಕತೆ.
ಸರಿ ಯಾರು ಮಾತಾಡ್ತಿರೋದವನು ನೀವೇ ಹೇಳಿ. ಹಾಗೆ ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹಳ್ಳಿ ಲೈಫ್ ಚಾನಲ್ ಎರಡದಲ್ಲ, ಅದಕ್ಕೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.